ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು. ರಾಷ್ಟ್ರೀಯ ಆದಾಯದಲ್ಲಿ ವಿವಿಧ ಪರಿಕಲ್ಪನೆಗಳಿವೆ. ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು. ಡಿಫರೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಮಗೆ ಸಿಗುತ್ತೆ. ಏನು ಅಂದರೆ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನನ್ನು ಮಾಪನ ಮಾಡ್ತೀವಿ ಅಂದರೆ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಅಂದರೆ 2019-20 ಅವಧಿಯಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಿದ್ರೆ, ಯಾಕೆ 2019-20 ಅಂತೀವಿ ಅಂದರೆ ಭಾರತದ್ದು ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಆಗಿರೋದ್ರಿಂದ ನಮ್ಮ ಹಣಕಾಸಿನ ವರ್ಷ ಏಪ್ರಿಲ್ 1ರಿಂದ 2019 ಏಪ್ರಿಲ್ 1ರಿಂದ 2020 ಮಾರ್ಚ್ 31ರವರೆಗೆ ಬರುತ್ತೆ. ಒಂದು ಗೊತ್ತಾದ ವರ್ಷ ಅಂದರೆ ಈ 2019 ವರ್ಷ. ಆ ವರ್ಷದಲ್ಲಿ ಏನೆಲ್ಲ ಸರಕುಗಳು ಉತ್ಪಾದನೆ ಆದರೂ ಅದರ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ ಎಷ್ಟು ಟನ್ನುಗಳ ಉತ್ಪಾದನೆ ಆಯಿತು ಅದನ್ನು ನಾವು ಪರಿಗಣಿಸಕ್ಕೆ ತೊಗೊಳ್ಳೋದಿಲ್ಲ. ಕೇವಲ ಮಾರುಕಟ್ಟೆ ಮೌಲ್ಯವನ್ನು ತೆಗೆದುಕೊಳ್ತೀವಿ. ಇಷ್ಟು ಕ್ವಿಂಟಾಲ್ಗೆ ಎಷ್ಟು ಬೆಲೆ ಇದೆ ಅದನ್ನು ತಗೊಳ್ತೀವಿ. ಆದ್ದರಿಂದ ಇಲ್ಲಿ ನೀವು ನೋಡ್ಬೋದು, ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದಾಗ ನಮಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ. ಅದನ್ನು ಇನ್ನೂ ಕೆಲವು ಪುಸ್ತಕದಲ್ಲಿ ನಾವು ನೋಡಿದ್ರೆ ಇದನ್ನು ನಿವ್ವಳ ಗಳಿಕೆಯ ಬದಲು ಸವಕಳಿ ವೆಚ್ಚವನ್ನು ಸಹ ನಾವು ಅಲ್ಲಿ ಸೇರಿಸ್ತೀವಿ. ಸೂತ್ರದ ಮೂಲಕ ಸಹ ತಿಳಿಸ್ಬೋದು. ಒಟ್ಟು ರಾಷ್ಟ್ರೀಯ ಉತ್ಪನ್ನ = ಒಟ್ಟು ದೇಶೀಯ ಉತ್ಪನ್ನ ಪ್ಲಸ್ ನಿವ್ವಳ ವಿದೇಶಿ ಗಳಿಕೆ ಅಂತ ನಾವು ಕರಿಬೋದು. ಕೆಲವು ಪುಸ್ತಕಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ = ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಸವಕಳಿ ವೆಚ್ಚ ಸೇರಿಸಿದಾಗ ಸಹ ನಮಗೆ ಇದು ಬರುತ್ತೆ. ಸೂತ್ರದಲ್ಲಿ ನಾವು ಹೀಗೆ ಹೇಳ್ಬೋದು, GNP = NNP ಪ್ಲಸ್ ಡಿಪ್ರಿಸಿಯೇಷನ್ ಅಂತಲೂ ಕರಿತೀವಿ. ಮತ್ತು GNP ಅಟ್ ಫ್ಯಾಕ್ಟರ್ ಕಾಸ್ಟ್ = GDP ಅಟ್ FC ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಮಾಪನ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಪರಿಗಣನೆ ತೋರಿಸ್ತೀವಿ. ಒಂದು, ಹಣರೂಪಿ ಮಾಪನ. ಇದನ್ನು ಹಣ ಮಾರುಕಟ್ಟೆ ಮೌಲ್ಯದಲ್ಲಿ ಮಾಪನ ಮಾಡ್ತೀವಿ. ಕೇವಲ ಅಂತಿಮ ಸರಕು ಸೇವೆಗಳನ್ನು ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಮಾರುಕಟ್ಟೆಗೆ ಬಂದಂತಹ ಸರಕು ಸೇವೆಯನ್ನು ಮಾತ್ರ ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಮತ್ತು ಪುಕ್ಕಟೆ ಸರಕು ಮತ್ತು ಸೇವೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಫ್ರೀ ಆಫ್ ಸರ್ವಿಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನಾವು ಇಲ್ಲಿ ತೆಗೆದುಕೊಳ್ಳಲ್ಲ. ಕೇವಲ ಅದು ಹಣದ ರೂಪದಲ್ಲಿ ಬಂದರೆ ಮಾತ್ರ ಅದನ್ನು ಪರಿಗಣನೆಗೆ ತಗೊಳ್ತೀವಿ. ಮತ್ತು ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾಗದ ವಸ್ತುಗಳನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಯಾವ ವರ್ಷದಲ್ಲಿ ಉತ್ಪಾದನೆಯಾಗಿದೆ ಅದನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ ಪ್ರಸ್ತುತ ವರ್ಷದಲ್ಲಿ. ಬೆಲೆಯಲ್ಲಾಗುವ ಬದಲಾವಣೆ, ಲಾಭ ನಷ್ಟಗಳನ್ನು ಸಹ ಇದರಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕಾನೂನು ಬಾಹಿರವಾಗಿ ಏನೆಲ್ಲ ಸಂಪಾದನೆ ಆಗಿರುತ್ತೋ ಅದನ್ನೆಲ್ಲ ನಾವು ಇದರಲ್ಲಿ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ರಾಷ್ಟ್ರೀಯ ಉತ್ಪನ್ನವನ್ನು 3 ವಿಧಾನಗಳಲ್ಲಿ ನಾವು ಮಾಪನ ಮಾಡ್ತೀವಿ. ಒಂದು ಆದಾಯ ವಿಧಾನ, ಖರ್ಚಿನ ವಿಧಾನ ಮತ್ತು ಮೌಲ್ಯ ಸೇರಿಸುವ ವಿಧಾನ, ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಕರಿತೀವಿ. ಎರಡನೇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೇವಲ ಒಂದು ಸವಕಳಿ ವೆಚ್ಚವನ್ನು ನಾವು ಮೈನಸ್ ಮಾಡ್ತೀವಿ. ಸೇಮು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನಿತ್ತು, ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ. ಆ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ನಾವು ಕಳೆದಾಗ ನಮಗೆ ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬರುತ್ತೆ. ಸವಕಳಿ ವೆಚ್ಚ ಅಂದರೆ ಯಾವುದಾದ್ರೂ ಯಂತ್ರೋಪಕರಣಗಳನ್ನು ನಾವು ಬಳಸಿದಾಗ, ಆ ಯಂತ್ರೋಪಕರಣಗಳು ಮತ್ತು ಬಂಡವಾಳ ಸರಕುಗಳನ್ನು ಬಳಸಿದಾಗ ಅದು ಸವೆದು ಹೋಗುವ ಅಥವಾ ಹಾಳಾಗುವ ಗುಣ ಇದೆ. ಈ ಹಾಳಾಗುವ ಮತ್ತು ಸವೆದು ಹೋಗುವ ಇದನ್ನು ನಾವು ದುರಸ್ತಿ ವೆಚ್ಚವನ್ನು ಸವಕಳಿ ವೆಚ್ಚ ಅಂತ ಕರಿತೀವಿ, ಡಿಪ್ರಿಸಿಯೇಷನ್. ನೀವು ಹುಡುಗರು ಮೋಟರ್ ಸೈಕಲ್ನ ಓಡಿಸ್ತೀರಿ, ಆ ಮೋಟರ್ ಸೈಕಲ್ ಬೆಲೆ ಏನಿದೆ ಪ್ರತಿ ವರ್ಷ ಕಡಿಮೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಅದು ಬಳಸ್ತಾ ಅದರ ಸವೆದು ಹೋಗುತ್ತೆ. ಆದ್ದರಿಂದ ಅದನ್ನು ಸವಕಳಿ ವೆಚ್ಚ. ಅದೇ ಯಂತ್ರೋಪಕರಣಗಳಲ್ಲೂ ಸಹ ನಾವೊಂದು ರಿಪೇರಿ ಅಂತ ಕರಿತೀವಿ, ಸವಕಳಿ ಅಂತ ಕರಿತೀವಿ. ಈ ವರ್ಷ 60,000 ರೂಪಾಯಿ ಇರೋದು ಬರೋ ವರ್ಷಕ್ಕೆ 58,000 ಅಥವಾ 55,000ಕ್ಕೆ ಇಳಿಬೋದು. ಯಾಕಂದರೆ ಅದರ ಸವಕಳಿ ವೆಚ್ಚ ಬರುತ್ತೆ.
ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, GDP. ಇಲ್ಲಿ GDPಯನ್ನು ನಾವು ಎರಡು ವಿಧದಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಮಾರುಕಟ್ಟೆ ಬೆಲೆಯಲ್ಲಿ, ಇನ್ನೊಂದು ಉತ್ಪಾದನಾಂಗಗಳ ಬೆಲೆಯಲ್ಲಿ. ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ಆರ್ಥಿಕತೆಯೊಂದರಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪರಿಚಲನೆಯ ಇದು ಮಾಪಕವಾಗಿದೆ. ಅದನ್ನು ಸರಕು ಮತ್ತು ಸೇವೆಗಳ ಉತ್ಪಾದನೆಗಳನ್ನು ಮಾರುಕಟ್ಟೆ ಬೆಲೆಗಳಲ್ಲಿ ಮೌಲ್ಯದ ಅಂದಾಜು ಮಾಡಿ ನಾವು ಒಟ್ಟು ಸೇರಿಸಿದಾಗ ನಮಗೆ ಈ GDP ಲಭ್ಯವಾಗುತ್ತೆ. ಕೇವಲ ಇದು ದೇಶದ ಒಳಗಡೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳನ್ನು ತೆಗೆದುಕೊಳ್ತೀವಿ. ಉದಾಹರಣೆಗೆ ಭಾರತದ ರಾಷ್ಟ್ರೀಯ ಆದಾಯ ಅಂದರೆ ಭಾರತದ ಗಡಿಯೊಳಗೆ ಭಾರತ ದೇಶದಲ್ಲಿ ಏನು ಉತ್ಪಾದನೆಯಾಗಿದೆ, ಅಥವಾ ಅಮೇರಿಕಾದಿದ್ದರೆ ಅಮೇರಿಕ ದೇಶದಲ್ಲಿ ಏನು ಉತ್ಪಾದನೆಯಾಗಿದೆ. ಇದು ಕೇವಲ ಆ ದೇಶದ ಒಳಗಡೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳು ಅಂತ ನಾವು ಹೇಳ್ಬೋದು. ಅದರ ಮೌಲ್ಯವನ್ನು ತೆಗೆದುಕೊಳ್ತೀವಿ. ಅದೇ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಉತ್ಪಾದನಾಂಗಗಳು ಆದಾಯದ ಮೊತ್ತವನ್ನು ಪ್ರತಿನಿಧಿಸಿ ದೇಶದ ಒಳಗಡೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಮೌಲ್ಯ ಇದಾಗಿದೆ. ಇದರಲ್ಲೂ ಹೇಳ್ಬೋದು, ಒಂದು ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ತಗೊಳ್ತೀವಿ, ಇನ್ನೊಂದು ಉತ್ಪಾದನಾಂಗಗಳು ಪ್ರತಿಫಲ ಪಡೆಯುತ್ತವೆ ಆದಾಯ. ಆ ಆದಾಯಗಳನ್ನು ನಾವು ಕೂಡಿಸಿದಾಗ ನಮಗೆ ಇಲ್ಲಿ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಅದು ಕೇವಲ ದೇಶದ ಒಳಗಡೆ ಉತ್ಪಾದನೆಯಾಗುವಂಥ ಸರಕುಗಳು. ಇದರಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆದು ಮತ್ತು ಸಹಾಯಧನವನ್ನು ಸೇರಿಸಿದಾಗ ನಮಗೆ ಇದು ಆದಾಯಕ್ಕೆ ಸಮವಾಗುತ್ತೆ. ಇದನ್ನು ಸಹ ಹೇಳ್ಬೋದು. ಉತ್ಪಾದನಾಂಗಗಳಲ್ಲಿ ಬೆಲೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನ ಸೇರಿಸಿದಾಗ ನಮಗಿಲ್ಲಿ ಬೆಳೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಲಭ್ಯವಾಗುತ್ತೆ. ಮತ್ತೊಂದು ನಿವ್ವಳ ದೇಶೀಯ ಉತ್ಪನ್ನ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, NDP ಅಂತ ಕರಿತೀವಿ. GDPಯಲ್ಲಿ ಸವಕಳಿ ವೆಚ್ಚವನ್ನು ಕಳೆಯೋದು. ಸವಕಳಿ ವೆಚ್ಚ ಕಳೆದಾಗ ನಮಗೆ ಇದು NDP ಸಿಗುತ್ತೆ. ಇದು ಅಷ್ಟೇ, ದೇಶದ ಒಳಗಡೆ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಬೆಲೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ. ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ್ರೆ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ. ನಿವ್ವಳ ದೇಶೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಅತ್ಯಂತ ಉಪಯುಕ್ತವಾಗಿದೆ ಅಂತ ಸಹ ನಾವು ಹೇಳ್ಬೋದು. ತಲಾದಾಯ, ಪರ್ ಕ್ಯಾಪಿಟಾ ಇನ್ಕಮ್ ಅಂತ. ಇದು ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವರ್ಷದ ಸರಾಸರಿ ಆದಾಯವನ್ನು ನಾವು ತಲಾದಾಯ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು 10,000 ರೂಪಾಯಿ ದುಡಿತಾ ಇದ್ದರೆ ಒಂದು ವರ್ಷದಲ್ಲಿ ಅವನು 1,20,000 ರೂಪಾಯಿ ಆದಾಯವನ್ನು ಪಡಿತಾನೆ. ಆ ಆದಾಯವನ್ನು ನಾವು ಏನು ಸರಾಸರಿ ಆದಾಯ ಅಂತ ಕರಿತೀವಿ. ಆದರೆ ಅದನ್ನು ಒಟ್ಟು ಜನಸಂಖ್ಯೆಯಲ್ಲಿ ಇದು ಮಾಡ್ತೀವಿ. ಒಟ್ಟಾರೆಯಾಗಿ ತೊಗೊಂಡ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಅದು ನಾವು ತೊಗೊಳಲ್ಲ, ಎಲ್ಲ ವ್ಯಕ್ತಿಗಳ ವರ್ಷದ ಆದಾಯವನ್ನು ಜನಸಂಖ್ಯೆಯಿಂದ ನಾವು ಭಾಗ ಮಾಡಿದ್ರೆ ಇದು ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವರ್ಷದ ಸರಾಸರಿ ಆದಾಯವನ್ನು ತಲಾದಾಯ ಎನ್ನಲಾಗುತ್ತೆ. ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ತಲಾದಾಯ ಲಭ್ಯವಾಗುತ್ತೆ. ಆದ್ದರಿಂದ ತಲಾದಾಯ ಅನ್ನೋದು ಒಂದು ರಾಷ್ಟ್ರದ ಜನರ ಸರಾಸರಿ ಆದಾಯ ಆಗಿದೆ. ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್. ಇದು ಅಷ್ಟೇ, ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವೇ ವೈಯಕ್ತಿಕ ಆದಾಯ ಅಂತ ಕರಿತೀವಿ. ಆದ್ದರಿಂದ ವೈಯಕ್ತಿಕ ಆದಾಯ ಎಂಬುದು ವಿವಿಧ ವ್ಯಕ್ತಿಗಳು ಪಡೆಯುವ ಆದಾಯದ ಮೊತ್ತ ಆಗಿರುತ್ತೆ. ಈ ರಾಷ್ಟ್ರೀಯ ಆದಾಯದಿಂದ ಕೆಲವೊಂದು ಅಂಶಗಳನ್ನು ಕಳೆದಾಗ ನಮಗೆ ಆದಾಯ ಸಿಗುತ್ತೆ, ವೈಯಕ್ತಿಕ ಆದಾಯ ಸಿಗುತ್ತೆ. ಉದಾಹರಣೆಗೆ ಇಲ್ಲಿ ವೈಯಕ್ತಿಕ ಆದಾಯ ಅನ್ನೋದು ರಾಷ್ಟ್ರೀಯ ಆದಾಯದಲ್ಲಿ ಕಂಪನಿ ಆದಾಯ ತೆರಿಗೆಯನ್ನು ಮೈನಸ್ ಮಾಡ್ತೀವಿ, ಹಂಚಿಕೆಯಾಗದ ಕಂಪನಿಯ ಲಾಭವನ್ನು ಮೈನಸ್ ಮಾಡಬೇಕು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಮೈನಸ್ ಮಾಡಬೇಕು ಮತ್ತು ವರ್ಗಾವಣೆ ಗಳಿಕೆಗಳನ್ನು ಅಲ್ಲಿ ಸೇರಿಸಿದಾಗ ನಮಗೆ ವೈಯಕ್ತಿಕ ಆದಾಯ ಸಿಗುತ್ತೆ. If you like the video, please click on the like button, write a comment and subscribe now and press the bell icon. Never miss an update. ಮತ್ತೊಂದು ಪರಿಕಲ್ಪನೆ ವಿನಿಯೋಗಿಸಬಹುದಾದ ಆದಾಯ, ಡಿಸ್ಪೋಸಬಲ್ ಇನ್ಕಮ್.
ನಮಗೆ ಗೊತ್ತು, ಜನರು ತಾವು ಗಳಿಸಿದಂಥ ಎಲ್ಲ ಆದಾಯವನ್ನು ಅವರು ಖರ್ಚು ಮಾಡೋದಕ್ಕೆ ಅವ್ರಿಗೆ ಸಿಗಲ್ಲ. ಯಾಕಂದರೆ ತಾವು ಗಳಿಸಿದಂಥ ಆದಾಯದಲ್ಲಿ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡಬೇಕಾಗತ್ತೆ. ಆ ಪಾವತಿಯನ್ನು ನಾವೇನಂತ ಕರಿತೀವಿ ಅಂದರೆ ನೇರ ತೆರಿಗೆ. ನೇರ ತೆರಿಗೆಯನ್ನು ನಾವು ಕಳೆದಾಗ ನಮಗೆ ಖರ್ಚು ಮಾಡಬಹುದಾದ ಅಥವಾ ವಿನಿಯೋಗಿಸಬಹುದಾದ ಆದಾಯ ಲಭ್ಯವಾಗುತ್ತೆ ಅಲ್ವಾ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಎಷ್ಟು ಆದಾಯ ಪಡ್ಕೊಳ್ತಾನೋ ಆ ಆದಾಯದ ಮೇಲೆ ಸರ್ಕಾರ ತೆರಿಗೆ ವಿಧಿಸುತ್ತೆ. ಆ ತೆರಿಗೆ ನಂತರ, ತೆರಿಗೆ ಪಾವತಿಸಿದ ನಂತರ ಉಳಿಯುವ ಹಣವನ್ನು ನಾವು ವಿನಿಯೋಗಿಸಬಹುದಾದ ಆದಾಯ ಅಂತ ಕರಿತೀವಿ. ಇಷ್ಟೇ ಅಲ್ದಿರ ಮತ್ತೊಂದು ರೀತಿಯಲ್ಲೂ ಸಹ ಹೇಳ್ಬೋದು, ಜನರು ತಮ್ಮ ಬಳಿ ಇರುವ ಲಭ್ಯವಿರುವ ಒಟ್ಟು ಆದಾಯವನ್ನು ಕೆಲ ಭಾಗವನ್ನು ಮಾತ್ರ ಅವರು ಅನುಭವಕ್ಕೆ ವ್ಯಯ ಮಾಡ್ತಾರೆ, ಮತ್ತು ಭವಿಷ್ಯತ್ತಕ್ಕಾಗಿ ಅವರು ಉಳಿತಾಯ ಮಾಡ್ತಾರೆ. ನಿಮ್ಮ ಮನೆಗಳಲ್ಲೇ ಹೋಗಿ ಕೇಳಿ, ಬಂದಂಥ ಎಲ್ಲ ಆದಾಯವನ್ನು ಅನುಭೋಗದ ಮೇಲೆ ಖರ್ಚು ಮಾಡ್ತಾರಾ? ಇಲ್ಲ, ಅವರು ಉಳಿತಾಯಕ್ಕೂ ಸಹ ಮಾಡ್ತಾರೆ, ಉಳಿತಾಯ ಸಹ ಮಾಡ್ತಾರೆ. ಆದ್ದರಿಂದ ಅದನ್ನು ವಿನಿಯೋಗಿಸಬಹುದಾದ ಆದಾಯದಲ್ಲಿ ಅನುಭೋಗ ವೆಚ್ಚ ಮತ್ತು ಉಳಿತಾಯ ಅಂತ ನಾವು ಹೇಳ್ಬೋದು. ನಾಮರೂಪ ಮತ್ತು ನೈಜ ರಾಷ್ಟ್ರೀಯ ಆದಾಯ, ನಾಮಿನಲ್ ಆ್ಯಂಡ್ ರಿಯಲ್ ನ್ಯಾಷನಲ್ ಇನ್ಕಮ್. ಪ್ರಸ್ತುತ ಬೆಲೆಗಳಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ಆದಾಯವನ್ನು ನಾವು ನಾಮರೂಪ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಪ್ರಸ್ತುತ ಬೆಲೆಗಳಲ್ಲಿ ಅಂದರೆ ಕರೆಂಟ್ ಪ್ರೈಸಸ್. ಉದಾಹರಣೆಗೆ ಇವಾಗ ಈರುಳ್ಳಿ ಬೆಲೆ 1 kgಗೆ 50 ರೂಪಾಯಿ ಇದೆ. ಆ 50 ರೂಪಾಯಲ್ಲಿ ಎಷ್ಟು ಲಕ್ಷ ಕ್ವಿಂಟಾಲ್ಗಳು ಉತ್ಪಾದನೆ ಆಗಿದೆಯೋ ಅದರ ಬೆಲೆಯನ್ನು ತೊಗೊಳ್ತೀವಿ. ಆ ಕ್ವಿಂಟಾಲು 50 ರೂಪಾಯಿ ಲೆಕ್ಕದಲ್ಲಿ kgಗೆ ಲೆಕ್ಕ ತಗೊಂಡು ನಾವು ತೊಗೊಳ್ತೀವಿ. ಇವಾಗಿರೋ ಪ್ರಸ್ತುತ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದಾಗ ನಮಗೆ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತೆ. ಅದು ಪ್ರಸ್ತುತ ಬೆಲೆಗಳಲ್ಲಿ. ಇದು ಹಣ ರೂಪದಲ್ಲಿ ನಾವು ಮೌಲ್ಯ ಮಾಡೋದು. ರಾಷ್ಟ್ರೀಯ ಆದಾಯ ನಾವು ಯಾವಾಗೂ ಹಣ ರೂಪದಲ್ಲೇ ಮಾಡ್ತೀವಿ, ಆದರೆ ಇಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಇವಾಗ ಏನು ಬೆಲೆ ಇದೆ ಆ ಬೆಲೆಗಳಲ್ಲಿ ನಾವು ಮಾಪನ ಮಾಡ್ತೀವಿ. ಮತ್ತೊಂದು ನೈಜ ರಾಷ್ಟ್ರೀಯ ಆದಾಯ. ನೈಜ ರಾಷ್ಟ್ರೀಯ ಆದಾಯವನ್ನು ನಾವು ಆಧಾರ ವರ್ಷವನ್ನು ತೆಗೆದುಕೊಂಡು ಆ ವರ್ಷದ ಸಾಮಾನ್ಯ ಬೆಲೆಗಳ ಮಟ್ಟದ ಮೂಲಕ ನಾವು ವ್ಯಕ್ತಪಡಿಸುವ ರಾಷ್ಟ್ರೀಯ ಆದಾಯವನ್ನು ನೈಜ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಲ್ಲಿ ಆಧಾರ ವರ್ಷ ಅಂದರೆ ಏನು ಅಂತ ತಿಳ್ಕೊಬೋದು. ಒಂದು ವರ್ಷ, ಸಾಮಾನ್ಯ ವರ್ಷವನ್ನು ಆಧಾರ ವರ್ಷವಾಗಿ ಇಟ್ಕೊಳ್ತೀವಿ. ಆ ವರ್ಷದಲ್ಲಿ ಬರಗಾಲ ಇರ್ಬೋದು, ಪ್ರವಾಹ ಇರ್ಬೋದು, ಯುದ್ಧೋಪಗಳು ಇರ್ಬೋದು, ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಈ ಯಾವುದೇ ಅನಾಹುತಗಳು ಸಂಭವಿಸದೇ ಇರುವಂತಹ ಒಂದು ವರ್ಷವನ್ನು ಸಾಮಾನ್ಯ ವರ್ಷ ಆಗಿ ತಗೊಳ್ತೀವಿ. ಆ ವರ್ಷದಲ್ಲಿ ಬೆಲೆಗಳು ಸಾಮಾನ್ಯವಾಗಿರುತ್ತೆ, ಹೆಚ್ಚಾಗೂ ಇರಲ್ಲ, ಕಡಿಮೆನೂ ಇರೋದಿಲ್ಲ. ಆವಾಗ ಬೆಲೆಗಳು ಸಾಮಾನ್ಯವಾಗಿರುತ್ತೆ. ಇವಾಗ ಹೇಳೋದ್ನಲ್ಲ ಹಿಂದೆ, ಇವಾಗ ಪ್ರಸ್ತುತ ಬೆಲೆ ಎಷ್ಟು? 50 ರೂಪಾಯಿ ಈರುಳ್ಳಿಗೆ. ಆದರೆ ಸಾಮಾನ್ಯವಾಗಿ ಈರುಳ್ಳಿ ಬೆಲೆ ಎಷ್ಟಿರುತ್ತೆ? ಒಂದು 10 ರಿಂದ 20 ರೂಪಾಯಿ ಇರ್ಬೋದು kgಗೆ. ಆ ಬೆಲೆಯಲ್ಲಿ ತಗೊಂಡ್ಕೊಂಡು ಇವಾಗ ನಾವು ಮಾಪನ ಮಾಡ್ತೀವಿ. ಇವಾಗ ಪ್ರಸ್ತುತ ಆಧಾರ ವರ್ಷ 2011-12 ನಾವು ಭಾರತದಲ್ಲಿ ಆಧಾರ ವರ್ಷವಾಗಿ ಇಟ್ಕೊಂಡಿದ್ವಿ. ಆ ಆಧಾರ ವರ್ಷಕ್ಕೆ ನಾವು ಹೋಲಿಕೆ ಮಾಡಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತೀವಿ. ಯಾಕೆ ಈ ಎರಡು ಪರಿಕಲ್ಪನೆಗಳನ್ನು ನಾವು ಮಾಪನ ಮಾಡ್ತೀವಿ ಅಂದರೆ, ಪ್ರಸ್ತುತ ಬೆಲೆಗಳಲ್ಲಿ ನಾವು ಮಾಪನ ಮಾಡಿದಾಗ ಕೆಲವು ಸಲ ಏನಾಗ್ಬೋದು, ರಾಷ್ಟ್ರೀಯ ಉತ್ಪಾದನೆ ತುಂಬ ಕಡಿಮೆ ಇದ್ದರೂ ಸಹ ಬೆಲೆಗಳು ತುಂಬ ಹೆಚ್ಚಾಗಿ ಉತ್ಪಾದನೆ ಜಾಸ್ತಿ ಆಗ್ತಾ ಇರ್ಬೋದು. ಅಥವಾ ಕೆಲವು ಸಮಯದಲ್ಲಿ ಬೆಲೆಗಳು ಕಡಿಮೆ ಆಗಿ ಉತ್ಪಾದನೆ ಅಷ್ಟೇ ಇದ್ದರೂ ಕಡಿಮೆ ಉತ್ಪಾದನೆಯಾಗಿ ಕಾಣ್ಬೋದು. ಆದ್ದರಿಂದ ನಾವು ನೈಜ ರಾಷ್ಟ್ರೀಯ ಆದಾಯದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದಾಗ ನಮಗೆ ಸರಿಯಾದ ಅಂಕಿ ಅಂಶಗಳು ಸಿಗುತ್ತೆ. ಅದು ಈ ಸೂತ್ರ ಕೊಟ್ಟಿದ್ದೀವಿ ನೋಡಿ, ಆ ಸೂತ್ರದ ಮೂಲಕ ನಾವು ಇದನ್ನು ಮಾಪನ ಮಾಡ್ತೀವಿ. ನೈಜ ನಿವ್ವಳ ರಾಷ್ಟ್ರೀಯ ಉತ್ಪನ್ನ = ಪ್ರಸ್ತುತ ವರ್ಷದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಇಂಟು ಆಧಾರ ವರ್ಷದ ಸೂಚ್ಯಾಂಕ / ಪ್ರಸ್ತುತ ವರ್ಷದ ಸೂಚ್ಯಾಂಕ. ಇಂಡೆಕ್ಸಲ್ಲಿ ನಾವು ಸೂಚ್ಯಾಂಕಗಳಲ್ಲಿ ಇದನ್ನು ಮಾಪನ ಮಾಡಿದಾಗ ನಮ್ಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಆಧಾರ ವರ್ಷದ ಸೂಚ್ಯಾಂಕ ಯಾವಾಗಲೂ 100 ಆಗಿ ತೊಗೊಳ್ತೀವಿ. 100 ರಾಷ್ಟ್ರೀಯ ಆದಾಯದ ಮಾಪನ, ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯವನ್ನು ಮುಖ್ಯವಾಗಿ 3 ವಿಧಾನಗಳಲ್ಲಿ ಮಾಪನ ಮಾಡ್ಬೋದು: ಪ್ರಾಡಕ್ಟ್ ಮೆಥಡ್, ಇನ್ಕಮ್ ಮೆಥಡ್, ಎಕ್ಸ್ಪೆಂಡಿಚರ್ ಮೆಥಡ್. ಕನ್ನಡದಲ್ಲಿ ಉತ್ಪನ್ನ ವಿಧಾನ, ಆದಾಯ ವಿಧಾನ ಮತ್ತು ಖರ್ಚಿನ ವಿಧಾನ. ಮೊದಲನೇದು ಉತ್ಪನ್ನ ವಿಧಾನ.
ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ನಾವು ಮಾಪನ ಮಾಡೋದು ಇದು ಉತ್ಪಾದನಾ ದೃಷ್ಟಿಕೋನದಿಂದ ನಾವು ಮಾಪನ ಮಾಡ್ತೀವಿ. ಅದರಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ಕಂಡುಹಿಡಿದಾಗ ನಮಗೆ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತೆ. ಈ ವಿಧಾನದಲ್ಲಿ ನಾವು ಹಲವಾರು ವಲಯಗಳ ಉತ್ಪಾದನೆಯನ್ನು ತೆಗೆದುಕೊಳ್ತೀವಿ. ಒಂದು ರಾಷ್ಟ್ರದಲ್ಲಿ ಕೃಷಿಯಲ್ಲಿ ಏನೆಲ್ಲ ಉತ್ಪಾದನೆಯಾಗಿದೆ ಒಂದು ವರ್ಷದಲ್ಲಿ, ಕೈಗಾರಿಕಾ ವಲಯದಲ್ಲಿ ಗಣಿಗಾರಿಕೆ, ಅರಣ್ಯ, ಮೀನುಗಾರಿಕೆ, ವಾಣಿಜ್ಯ ವ್ಯವಹಾರಗಳು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳನ್ನು ಹಣ ರೂಪದಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಅಳೆದಾಗ ನಮಗೆ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವು ಲಭ್ಯವಾಗುತ್ತೆ. ಈ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಮೊದಲನೇದು, ನಾವು ದ್ವಿಗಣನೆಯನ್ನು ತಪ್ಪಿಸೋದಕ್ಕೆ ಕೇವಲ ಅಂತಿಮ ಮೌಲ್ಯಗಳನ್ನಷ್ಟೇ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಅಂದರೆ ಇಲ್ಲಿ ನಾವು ಕಚ್ಚಾ ವಸ್ತುಗಳು, ಮಧ್ಯವರ್ತಿ ಸರಕುಗಳನ್ನು ತೆಗೆದುಕೊಳ್ಳೋದಿಲ್ಲ, ಅಂತಿಮ ಸರಕಿನ ಮೌಲ್ಯವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತೀವಿ. ಯಾಕಂದರೆ ದ್ವಿಗಣನೆಯನ್ನು ತಪ್ಪಿಸೋದಕ್ಕೆ. ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ಮಾಪನ ಮಾಡಬೇಕಾದ್ರೆ ಪ್ರಸ್ತುತ ಅಥವಾ ಸ್ಥಿರ ಬೆಲೆಗಳಲ್ಲಿ ಲೆಕ್ಕಾಚಾರವನ್ನು ಮಾಡ್ತೀವಿ. ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾದ ಬಂಡವಾಳ ಸರಕುಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ತೀವಿ. ಈ ವರ್ಷದಲ್ಲಿ ಏನು ಉತ್ಪಾದನೆಯಾಗಿದೆ ಅದನ್ನು ಮಾತ್ರ ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ. ಹಾಗೆ ಸವಕಳಿ ವೆಚ್ಚವನ್ನು ನಾವು ಕಳಿಬೇಕಾಗತ್ತೆ. ಸರಕುಗಳ ಸರಿಯಾದ ಮಾರುಕಟ್ಟೆ ಬೆಲೆ ಅಥವಾ ಮೌಲ್ಯ ನಮಗೆ ಸಿಗಬೇಕಾದ್ರೆ ನಾವು ಪರೋಕ್ಷ ತೆರಿಗೆಗಳನ್ನು ಕಳಿಬೇಕು. ಈ ಉತ್ಪನ್ನ ವಿಧಾನದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ವಿಧಾನವನ್ನು ಸಂಕೇತಾಕ್ಷರಗಳಲ್ಲಿ ವ್ಯಕ್ತಪಡಿಸ್ಬೋದು. y = p - d ಪ್ಲಸ್ s - t ಪ್ಲಸ್ x - m r - p. ಇಲ್ಲಿ y ಅಂದರೆ ರಾಷ್ಟ್ರೀಯ ಅಥವಾ ರಾಷ್ಟ್ರದ ಒಟ್ಟು ಆದಾಯವನ್ನು, p ಅಂದರೆ ಎಲ್ಲ ಉತ್ಪಾದನಾ ಕ್ಷೇತ್ರಗಳ ದೇಶೀಯ ಉತ್ಪನ್ನವನ್ನು, d ಅಂದರೆ ಸವಕಳಿ ವೆಚ್ಚವನ್ನು, s ಅಂದರೆ ಸಹಾಯಧನವನ್ನು, ಟಿ ಪರೋಕ್ಷ ತೆರಿಗೆಗಳನ್ನು, ಎಕ್ಸ್ ರಫ್ತುಗಳನ್ನು, ಎಂ ಅಂದರೆ ಆಮದುಗಳನ್ನು, ಆರ್ ಅಂದರೆ ವಿದೇಶಗಳಿಂದ ಬರುವ ಆದಾಯವನ್ನು, ಪಿ ಅಂದರೆ ವಿದೇಶಗಳಿಗೆ ಮಾಡಲಾಗುವ ಪಾವತಿಗಳನ್ನು ಇದು ಪ್ರತಿನಿಧಿಸುತ್ತೆ. ಇಲ್ಲಿ ಪಿ ಅಲ್ಲಿ ಮೈನಸ್ ಡಿ ಮಾಡ್ತೀವಿ, ಪ್ಲಸ್ ಎಸ್ ಮೈನಸ್ ಟಿ. ಸಹಾಯಧನದಲ್ಲಿ ಪರೋಕ್ಷ ತೆರಿಗೆಯನ್ನು ಕಳಿತೀವಿ. ಎಕ್ಸ್ ಅಂದರೆ ರಫ್ತುಗಳು ಮತ್ತು ಆಮದುಗಳ ವ್ಯತ್ಯಾಸವನ್ನು ತೆಗೆದುಕೊಳ್ತೀವಿ. ಏನು ರಫ್ತುಗಳಿಗೆ ಪಾವತಿಯಾಗಿದೆ ಅದು ಆರ್, ಏನು ನಮಗೆ ಆಮದುಗಳಿಗೆ ಪಾವತಿಯಾಗಿದೆ ಅದು ಪಿ. ಇದನ್ನು ನಾವು ಕಳೆದು ಮತ್ತು ಕೂಡಿಸಿದಾಗ ನಮಗೆ ಉತ್ಪನ್ನ ವಿಧಾನದ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಅಂದರೆ ಉತ್ಪನ್ನ ವಿಧಾನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನು ಅಂದಾಜು ಮಾಡಿ ಅವುಗಳನ್ನು ಮೌಲ್ಯ ಸೇರಿಸಿದಾಗ ನಮಗೆ ಉತ್ಪನ್ನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತೆ. ಎರಡನೇದು ಆದಾಯ ವಿಧಾನ, ಇನ್ಕಮ್ ಮೆಥಡ್. ಈ ಆದಾಯ ವಿಧಾನದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಮಾರ್ಗವನ್ನು ಅನುಸರಿಸಿ ಮಾಪನ ಮಾಡ್ತೀವಿ. ಈ ವಿಧಾನದಲ್ಲಿ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳು ಏನು ಪ್ರತಿಫಲವನ್ನು ಪಡೆಯುತ್ತೆ, ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳನ್ನು ಪಡೆಯುತ್ತೋ ಆ ಎಲ್ಲ ಪ್ರತಿಫಲವನ್ನು ಒಟ್ಟಾಗಿ ಸೇರಿಸಿದಾಗ ನಮಗೆ ರಾಷ್ಟ್ರೀಯ ಆದಾಯ ಲಭ್ಯ ಆಗುತ್ತೆ. ಈ ರಾಷ್ಟ್ರೀಯ ಆದಾಯವನ್ನು 3 ರೀತಿಯಲ್ಲಿ ಆದಾಯಗಳನ್ನು ಪರಿಗಣನೆ ಮಾಡ್ತೀವಿ. ಒಂದು, ಎಲ್ಲ ವ್ಯಕ್ತಿಗಳ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭದ ರೂಪದಲ್ಲಿ ಪಡೆಯುವ ಆದಾಯ. ಉದ್ಯಮ ಸಂಸ್ಥೆಗಳ ಸವಕಳಿ ವೆಚ್ಚ ಮತ್ತು ಹಂಚಿಕೆಯಾಗದ ಲಾಭದ ರೂಪದಲ್ಲಿ ಪಡೆಯುವ ಆದಾಯ. ಮೂರನೇದು, ಸರ್ಕಾರ, ತೆರಿಗೆ ಮತ್ತು ಸಾರ್ವಜನಿಕ ಉದ್ಯಮಗಳ ಲಾಭಗಳ ರೂಪದಲ್ಲಿ ಪಡೆಯುವ ಆದಾಯ. ಆದಾಯ ವಿಧಾನದಲ್ಲಿ ಉತ್ಪಾದನಾಂಗಗಳ ಕರ್ತೃಗಳು ಪಡೆಯುವ ಪ್ರತಿಫಲ ರೂಪದ ಆದಾಯವನ್ನು ಒಗ್ಗೂಡಿಸಿದಾಗ ನಮಗೆ ಇದು ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತೆ. ಅದನ್ನು ಸಂಕೇತಾಕ್ಷರಗಳಲ್ಲಿ ಈ ರೀತಿ ವ್ಯಕ್ತಪಡಿಸ್ಬೋದು.
y is equal to sigma w plus r plus I plus pi plus x minus m r minus p. ಇಲ್ಲಿ W ಕೂಲಿಯನ್ನು, R ಅನ್ನೋದು ಗೇಣಿಯನ್ನು, I ಅನ್ನೋದು ಬಡ್ಡಿ ದರವನ್ನು ಅಥವಾ ಬಡ್ಡಿಯನ್ನು, ಪೈ ಅಂದರೆ ಲಾಭವನ್ನು, ಗಣಿತದಲ್ಲಿ ಇದನ್ನು ಪೈ ಅಂತ ಕರಿತೀವಿ, ಅದು ಲಾಭವನ್ನು ಪ್ರತಿನಿಧಿಸುತ್ತೆ. ಎಕ್ಸ್ ಮೈನಸ್ ಎಮ್ ಮತ್ತು ಆರ್ ಮೈನಸ್ ಪಿ ಅನ್ನೋದು ನಿವ್ವಳ ವಿದೇಶಿ ಗಳಿಕೆಯನ್ನು ತೋರಿಸುತ್ತೆ. ಈ ಆದಾಯ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಕೇವಲ ನಿವ್ವಳ ಆದಾಯವನ್ನು ಮಾತ್ರ ಪರಿಗಣಿಸಬೇಕು, ಒಟ್ಟು ಆದಾಯವನ್ನಲ್ಲ. ಮತ್ತೊಂದು ಮೂರನೇದು ಖರ್ಚಿನ ವಿಧಾನ, ಎಕ್ಸ್ಪೆಂಡಿಚರ್ ಮೆಥಡ್. ಖರ್ಚಿನ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದಲ್ಲಾಗುವ ಒಟ್ಟು ಖರ್ಚುಗಳನ್ನು ಅಳೆಯುವ ಮೂಲಕ ಅದನ್ನು ನಾವು ಪಡಿಬೋದು. ಹಾಗಂದರೆ ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಮಾಡಲಾದ ಎಲ್ಲ ಖರ್ಚುಗಳ ಅಥವಾ ಖರ್ಚು ವೆಚ್ಚಗಳ ಒಟ್ಟು ಮೊತ್ತವನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಖರ್ಚಿನ ವಿಧಾನದಲ್ಲಿ ಒಟ್ಟು 4 ರೀತಿಯ ಖರ್ಚುಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಮೊದಲನೇದು ವೈಯಕ್ತಿಕ ಅನುಭೋಗದ ವೆಚ್ಚ, ಎರಡನೇದು ಒಟ್ಟು ಸ್ವದೇಶಿ ಖಾಸಗಿ ಹೂಟೆ, ಮೂರನೇದು ನಿವ್ವಳ ವಿದೇಶಿ ಹೂಟೆ, ನಾಲ್ಕನೇದು ಸರಕು ಮತ್ತು ಸೇವೆಗಳ ಮೇಲಿನ ಸರ್ಕಾರಿ ವೆಚ್ಚ. ಇದನ್ನು ಸಹ ಸಂಕೇತಾಕ್ಷರಗಳಲ್ಲಿ ನಾವು ವ್ಯಕ್ತಪಡಿಸ್ಬೋದು. y is equal to sigma c plus I plus g plus x minus m plus r minus p. ಸಿ ಅಂದರೆ ಅನುಭೋಗದ ವೆಚ್ಚವನ್ನು, ಐ ಹೂಟೆಯ ವೆಚ್ಚವನ್ನು, ಜಿ ಅನ್ನೋದು ಸರ್ಕಾರದ ವೆಚ್ಚವನ್ನು, ಎಕ್ಸ್ ಮೈನಸ್ ಎಮ್ ಮತ್ತು ಆರ್ ಮೈನಸ್ ಪಿ ಅನ್ನೋದು ವಿದೇಶಿ ಗಳಿಕೆಯನ್ನು, ನಿವ್ವಳ ವಿದೇಶಿ ಗಳಿಕೆಯನ್ನು ಅದು ಪ್ರತಿನಿಧಿಸುತ್ತೆ. ಮೇಲಿನ ಈ ಸೂತ್ರದ ಮೂಲಕ ನಾವು ಅನುಭೋಗ ವೆಚ್ಚ, ಹೂಟೆ ವೆಚ್ಚ ಮತ್ತು ಸರ್ಕಾರ ವೆಚ್ಚ ನಿವ್ವಳ ವಿದೇಶಿ ಗಳಿಕೆಗಳಿಗೆ ಸಮನಾಗಿರುತ್ತದೆ ಅಂತ ಹೇಳ್ಬೋದು. ಮೇಲಿನ 3 ವಿಧಾನಗಳಲ್ಲಿ ಯಾವುದೇ ವಿಧಾನವನ್ನಾದರೂ ಬಳಸಿ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ಬೋದು. ಇವು ಒಂದೇ ರೀತಿಯ ಅಥವಾ ಸರಿಯಾದ ಚಿತ್ರಣವನ್ನು, ಒಂದೇ ಅಂಕಿ ಅಂಶಗಳನ್ನು ಕೊಡುತ್ತೆ. ಕೆಲವು ರಾಷ್ಟ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ವಿಧಾನಗಳನ್ನು ಅನುಸರಿಸಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಉತ್ಪನ್ನದ ವಿಧಾನವನ್ನು ಕೃಷಿ ವಲಯ, ಕೈಗಾರಿಕೆ ಮತ್ತು ಗಣಿಗಾರಿಕೆಯಲ್ಲಿ ಹಾಗೂ ಆದಾಯ ವಿಧಾನವನ್ನು ವ್ಯಾಪಾರ, ಸಾರಿಗೆ, ಸಾರ್ವಜನಿಕ ಆಡಳಿತ ಮುಂತಾದ ಸೇವಾ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ. ಆದರೆ ನಾವು ಖರ್ಚಿನ ವಿಧಾನದಲ್ಲಿ ನಮ್ಮ ಭಾರತದಲ್ಲಿ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಖರ್ಚು ಮಾಡೋದಕ್ಕೆ ಎಲ್ಲ ಲೆಕ್ಕಾಚಾರಗಳನ್ನು ನಾವು ಇಟ್ಕೊಳಲ್ಲ. ಉದಾಹರಣೆಗೆ ನಾವು ಹೋಗಿ ಏನಾದರೂ ಅಂಗಡಿಯಲ್ಲಿ ತೊಗೊಂಡ್ರೆ ಅದಕ್ಕೆ ರಸೀದನ್ನೇ ತೊಗೊಳಲ್ಲ. ಇಡೀ ರಾಷ್ಟ್ರದಲ್ಲಿ ಈ ತೊಂದರೆ ಉಂಟಾಗುತ್ತೆ. ರಾಷ್ಟ್ರೀಯ ಆದಾಯ ಮಾಪನದ ತೊಡಕುಗಳು, ಡಿಫಿಕಲ್ಟೀಸ್ ಇನ್ ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್. ರಾಷ್ಟ್ರೀಯ ಆದಾಯ ಮಾಪನ ಕಾರ್ಯ ಅಷ್ಟೊಂದು ಸುಲಭದಾಯಕವಲ್ಲ. ಅದರ ಮಾಪನದ ವೇಳೆ ಅನೇಕ ತೊಡಕುಗಳು ಎದುರಾಗುತ್ತೆ. ಯಾಕಂದರೆ ಈ ರಾಷ್ಟ್ರೀಯ ಆದಾಯ ಅನ್ನೋದು ತುಂಬ ಕ್ಲಿಷ್ಟಕರ, ತುಂಬ ಅಂಕಿಅಂಶಗಳನ್ನು ನಾವು ಪರಿಗಣಿಸಬೇಕು ಮತ್ತು ಅಂಕಿಅಂಶಗಳನ್ನು ನಾವು ಕಲೆ ಹಾಕಬೇಕಾಗತ್ತೆ. ಈ ಎಲ್ಲವನ್ನು ನಾವು ಸಂಗ್ರಹ ಮಾಡಬೇಕಾದ್ರೆ ಅದು ಅಷ್ಟು ಸುಲಭದಾಯಕವಲ್ಲ. ಇವು ಹಲವಾರು ಸಮಸ್ಯೆಗಳನ್ನು ಒಳಗೊಂಡಿದೆ. ಮೊದಲನೇದು ಅನಕ್ಷರತೆ. ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಅನಕ್ಷರತೆ ಅನ್ನೋದು ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಅನಕ್ಷರತೆಯಿಂದ ಜನರು ರಾಷ್ಟ್ರೀಯ ಆದಾಯ ಮಾಪನದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳೋದಿಲ್ಲ. ಅನಕ್ಷರಸ್ಥ ಜನರು ತಾವು ಉತ್ಪಾದಿಸಿದ ಸರಕುಗಳ ಪ್ರಮಾಣ, ಅವರು ಖರ್ಚು ವೆಚ್ಚಗಳು ಮುಂತಾದವುಗಳ ಬಗ್ಗೆ ಸರಿಯಾದ ರೀತಿಯ ಲೆಕ್ಕಪತ್ರಗಳನ್ನು ಅವರು ಇಟ್ಕೊಳ್ಳೋದಕ್ಕೆ ಅಸಮರ್ಥರಾಗಿರ್ತಾರೆ. ಯಾಕಂದರೆ ಅವರು ಅನಕ್ಷರಸ್ಥರಾಗಿರೋದ್ರಿಂದ ಅವರು ಎಷ್ಟು ಉತ್ಪಾದನೆ ಮಾಡಿದ್ರು, ಅವರು ಎಷ್ಟು ಖರ್ಚು ಮಾಡಿದ್ದಾರೆ ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ. ಆದ್ದರಿಂದ ಅನಕ್ಷರಸ್ಥರು ಜಾಸ್ತಿ ಇರುವ ದೇಶದಲ್ಲಿ ಈ ರಾಷ್ಟ್ರೀಯ ಆದಾಯ ಮಾಪನವನ್ನು ಮಾಡೋದು ತುಂಬ ಕಷ್ಟದಾಯಕ. ಅಂಕಿ ಅಂಶಗಳ ಅಲಭ್ಯತೆ, ನಾನ್ ಅವೈಲಬಿಲಿಟಿ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ.
ಈ ಹಿಂದೆಯೇ ಹೇಳಿದೆ ನಾನು, ಅನಕ್ಷರತೆ ಇರೋದ್ರಿಂದ ಅವರು ಸರಿಯಾದ ಮಾಹಿತಿಯನ್ನು ಇಡೋದಿಲ್ಲ ಅಂತ. ಅದೇ ರೀತಿ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಸಮರ್ಪಕವಾಗಿ ಲೆಕ್ಕಾಚಾರ ಹಾಕಬೇಕಾದ್ರೆ ಅವ್ರಿಗೆ ಸರಿಯಾದ ಅಂಕಿ ಅಂಶಗಳ ಲಭ್ಯವಾಗಿರಬೇಕು. ಆದರೆ ಅನಕ್ಷರಸ್ಥರೇ ಜಾಸ್ತಿ ಇರುವಂಥ ದೇಶದಲ್ಲಿ ಅವರ ಉತ್ಪಾದನೆ ಇರ್ಬೋದು, ಆದಾಯ ಇರ್ಬೋದು, ಖರ್ಚು ಇರ್ಬೋದು ಮೊದಲಾದ ಅಂಶಗಳ ಮೇಲೆ ಜನರು ಸರಿಯಾದ ಅಂಕಿ ಅಂಶಗಳನ್ನು ಇಟ್ಟಿರೋದಿಲ್ಲ. ಆದ್ದರಿಂದ ರಾಷ್ಟ್ರೀಯ ಆದಾಯವನ್ನು ಸರಿಯಾದ ಅಥವಾ ಸಮರ್ಪಕವಾಗಿ ಅಂದಾಜು ಮಾಡೋದು ಸಾಧ್ಯ ಆಗೋದಿಲ್ಲ. ಹೀಗೆ ಅಂಕಿ ಅಂಶಗಳ ಅಲಭ್ಯತೆಯೂ ಸಹ ಈ ರಾಷ್ಟ್ರೀಯ ಆದಾಯದ ಮಾಪನದ ಒಂದು ಬಹುದೊಡ್ಡ ಸಮಸ್ಯೆ ಅಂತ ನಾವು ಹೇಳ್ಬೋದು. ಸಾಟಿ ಪದ್ಧತಿಯ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಸಾಟಿ ಪದ್ಧತಿ ಅಂದರೆ ವಸ್ತುಗಳ ವಿನಿಮಯ. ತನ್ನ ಹತ್ರ ಇರೋ ವಸ್ತುವನ್ನು ಬೇರೆಯವ್ರಿಗೆ ಕೊಡ್ತಾರೆ, ಅವ್ರ ಹತ್ರ ಇರೋ ವಸ್ತುವನ್ನು ತಾವು ಪಡ್ಕೊಳೋದು. ಇಲ್ಲಿ ಹಣದ ಅಸ್ತಿತ್ವ ಇರೋದಿಲ್ಲ. ಇನ್ನೂ ಸಹ ಕೆಲವು ದೇಶಗಳಲ್ಲಿ ಸಾಟಿ ವಿನಿಮಯ ಪದ್ಧತಿ ಇನ್ನೂ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದು. ಜನರು ಸರಕುಗಳನ್ನು ತಮ್ಮೊಳಗೆ ನೇರವಾಗಿ ಅದನ್ನು ವಿನಿಮಯ ಮಾಡಿಕೊಳ್ಳೋದನ್ನು ನಾವು ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತೀವಿ. ಇಂತಹ ಪದ್ಧತಿಯಲ್ಲಿ ಹಣದ ಬಳಕೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ಅಲ್ಲಿ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶಿಸೋದಿಲ್ಲ. ನಾವು ರಾಷ್ಟ್ರೀಯ ಆದಾಯ ಮಾಪನ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಮಾರುಕಟ್ಟೆ ಬೆಲೆಯನ್ನು ಪರಿಗಣನೆಗೆ ತೆಗೆದುಕೊಳ್ತೀವಿ. ಆದರೆ ಇಲ್ಲಿ ಸರಕುಗಳೇ ಮಾರುಕಟ್ಟೆಗೆ ಬರದೇ ಇರೋದ್ರಿಂದ ಅಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ಕಂಡುಹಿಡಿದು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡೋದು ತುಂಬ ಕಷ್ಟ. ಸವಕಳಿ ಲೆಕ್ಕಾಚಾರ, ಫೈಂಡಿಂಗ್ ಔಟ್ ಡಿಪ್ರಿಸಿಯೇಷನ್ ಚಾರ್ಜಸ್ ಡಿಫಿಕಲ್ಟಿ. ಯಾವುದೇ ಯಂತ್ರೋಪಕರಣಗಳನ್ನು ನಾವು ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡಾಗ ಅದು ದುರಸ್ತಿಯಾಗುವ ಅಥವಾ ಸವೆದು ಹೋಗುವ ಗುಣವನ್ನು ಹೊಂದಿರುತ್ತೆ. ಆ ಸವೆದು ಹೋಗುವುದನ್ನು ನಾವು ಮಾಪನ ಮಾಡೋದು ಸಹ ಇಲ್ಲಿ ತುಂಬ ಕಷ್ಟ. ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡಬೇಕಾದ್ರೆ ನಾವು ಬಂಡವಾಳ ಸರಕುಗಳ ಸವಕಳಿ ವೆಚ್ಚವನ್ನು ಸೇರಿಸಿಕೊಳ್ಳಬಾರ್ದು. ಆದರೆ ಆ ಸವಕಳಿ ವೆಚ್ಚವನ್ನು ಸರಿಯಾದ ರೀತಿಯಲ್ಲಿ ಅಂದಾಜು ಮಾಡಿ ತಿಳಿಸುವುದೇ ಒಂದು ಸದಾಯಕ ಅಂತ ನಾವು ಹೇಳ್ಬೋದು. ನೈಪುಣ್ಯತೆ ರಹಿತತೆ, ಲ್ಯಾಕ್ ಆಫ್ ಪ್ರೊಫೆಷ್ನಲ್ ಕಾಂಪಿಟೆನ್ಸಿ ಅಂತ ಕರಿತೀವಿ. ಹಿಂದುಳಿದ ರಾಷ್ಟ್ರಗಳಲ್ಲಿ ಜನರು ವೃತ್ತಿಯಲ್ಲಿ ನೈಪುಣ್ಯತೆ ಸಾಧಿಸುವುದಿಲ್ಲ. ಅವರು ವಿವಿಧ ವೃತ್ತಿಗಳಲ್ಲಿ ಭಾಗವಹಿಸಿ ಆದಾಯವನ್ನು ಪಡೆದಿರುತ್ತಾರೆ. ವರ್ಷದಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಬೇರೆ 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 ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಾರೆ. ಉದಾಹರಣೆಗೆ ಕೃಷಿಯಲ್ಲಿ ಕೆಲಸ ಮಾಡ್ತಾರೆ, ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ, ಮಳೆಗಾಲದಲ್ಲಿ ಕೃಷಿಯಲ್ಲಿ ಕೆಲಸ ಮಾಡ್ತಾರೆ, ಬೇಸಿಗೆಗಾಲದಲ್ಲಿ ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಆಳುಗಳಾಗಿ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ. ಅವ್ರ ಹತ್ರ ಹೋಗಿ ನಿಮ್ಮ ವರ್ಷದ ಆದಾಯ ಎಷ್ಟು ಅಂದರೆ ಹೇಳೋಕ್ಕಾಗುತ್ತಾ? ಯಾಕಂದರೆ ಅವರು ಒಂದೇ ಕೆಲಸದಲ್ಲಿ ನೈಪುಣರಾಗಿರೋದಿಲ್ಲ. ಅದನ್ನು ನಾವು ಅವರಲ್ಲಿ ನೈಪುಣ್ಯತೆ ಸ್ಕಿಲ್ ಇಲ್ಲ, ಎಬಿಲಿಟಿ ಇಲ್ಲ, ನಾಲೆಡ್ಜ್ ಇಲ್ಲ, ಟ್ರೈನಿಂಗ್ ಇಲ್ಲ, ಲರ್ನಿಂಗ್ ಮತ್ತು ಕಾಂಪಿಟೆನ್ಸಿ ಇಲ್ಲ ಅಂತ ನಾವು ಹೇಳ್ಬೋದು. ಇವ್ಯಾವುದು ಇಲ್ಲದೆ ಇರೋದ್ರಿಂದ ಅವರು ಬೇರೆ ಬೇರೆ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಾರೆ. ಇದರಿಂದ ಸಹ ನಮಗೆ ಸರಿಯಾದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡೋದು ಕಷ್ಟದಾಯಕವಾಗಿದೆ. ಸರಕುಗಳ ಪರಿಗಣನೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಕನ್ಸಿಡರೇಷನ್ ಆಫ್ ಗೂಡ್ಸ್. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಯಾವ ಬಗೆಯ ಸರಕನ್ನು ಪರಿಗಣಿಸಬೇಕು ಅನ್ನೋದನ್ನು ಇಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವವಾಗುತ್ತೆ. ನಾವು ಅಂತಿಮ ಹಂತದ ಸರಕುಗಳನ್ನು ಮಾತ್ರ ನಾವು ಪರಿಗಣಿಸಬೇಕಾ, ಅರೆ ಸರಕುಗಳನ್ನು ಪರಿಗಣಿಸಬೇಕಾ, ತಯಾರಿಕಾ ಸರಕುಗಳನ್ನು ಪರಿಗಣಿಸಬೇಕಾ, ಬಂಡವಾಳ ಸರಕು, ಕಚ್ಚಾ ಸರಕುಗಳು, ಹೀಗೆ ಹಲವಾರು ರೀತಿಯ ಸರಕುಗಳಿದೆ. ಯಾವ ರೀತಿಯ ಸರಕುಗಳನ್ನು ಪರಿಗಣಿಸಬೇಕು, ಇವುಗಳಲ್ಲಿ ಯಾವ ಸರಕನ್ನು ಅಂತಿಮವಾಗಿ ಪರಿಗಣಿಸಬೇಕು ಅನ್ನೋದು ಮತ್ತೊಂದು ಸಮಸ್ಯೆ. ಕೃಷಿಯಲ್ಲಿ ಕಬ್ಬು ಅಂತಿಮ ಸರಕು, ಸಕ್ಕರೆ ಕೈಗಾರಿಕೆಯಲ್ಲಿ ಆ ಕಬ್ಬು ಕಚ್ಚಾ ಸರಕು. ಇಲ್ಲಿ ಯಾವ ಸರಕನ್ನು ನಾವು ತೆಗೆದುಕೊಳ್ಬೇಕು ಅಲ್ವಾ? ಉದಾಹರಣೆಗೆ ಮತ್ತೊಂದು ಉದಾಹರಣೆ ತಗೊಂಡ್ರೆ ಸೆಣಬು ಅಂತಿಮ ವಸ್ತು. ಅದು ಸೆಣಬಿನ ಬಟ್ಟೆ ಅಥವಾ ಸೆಣಬಿನ ಕೈಗಾರಿಕೆಗೆ ಹೋದರೆ ಕಚ್ಚಾ ಸರಕು. ಇದರಲ್ಲಿ ಮಧ್ಯವರ್ತಿ ಸರಕು ಯಾವುದು, ಕಚ್ಚಾ ಸರಕು, ಅಂತಿಮ ಸರಕು ಯಾವುದು ಅನ್ನೋದು ಮತ್ತೊಂದು ಸಮಸ್ಯೆ ಉಂಟಾಗುತ್ತೆ. ವಿಧಾನಗಳ ನಡುವಿನ ಆಯ್ಕೆ, ಚಾಯ್ಸ್ ಬಿಟ್ವೀನ್ ಮೆಥಡ್ಸ್. ರಾಷ್ಟ್ರೀಯ ಆದಾಯವನ್ನು ಮಾಡಬೇಕಾದ್ರೆ ಅನೇಕ ವಿಧಾನಗಳು ಲಭ್ಯ ಇದೆ. ಈ ವಿಧಾನಗಳಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಯಾವ ವಿಧಾನವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಸಹ ಮತ್ತೊಂದು ಸಮಸ್ಯೆ ಆಗಿದೆ.
ನಮಗೊತ್ತು ಉತ್ಪನ್ನ ವಿಧಾನ, ಆದಾಯದ ವಿಧಾನ ಮತ್ತು ವೆಚ್ಚದ ವಿಧಾನಗಳನ್ನು ನಾವು ಪರಿಗಣಿಸಿದ್ರೆ ಇದರಲ್ಲಿ ಯಾವ ಒಂದು ವಿಧಾನವನ್ನು ನಾವು ತೆಗೆದುಕೊಳ್ಳಬೇಕು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡೋದಕ್ಕೆ? ಕೆಲವೊಂದು ದೇಶಗಳಲ್ಲಿ 2 ವಿಧಾನವನ್ನು ಬಳಸ್ಕೊಳ್ತಾರೆ. ಯಾವುದೇ ಒಂದು ವಿಧಾನವನ್ನು ಅಂತಿಮವಾಗಿ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಸೇವೆಗಳ ಪರಿಗಣನೆ, ಕನ್ಸಿಡರೇಷನ್ ಆಫ್ ಸರ್ವಿಸಸ್. ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಸೇವೆಗಳನ್ನು ಪರಿಗಣಿಸಬೇಕೇ ಬೇಡವೇ ಎಂಬುದು ಸಹ ಮತ್ತೊಂದು ಜಿಜ್ಞಾಸೆ. ಯಾಕಂದರೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ನಾವು ಕೇವಲ ಹಣ ರೂಪದಲ್ಲಿ ಮಾಪನ ಮಾಡ್ತೀವಿ. ಪ್ರೀತಿಗಾಗಿ, ಆತ್ಮಸಂತೋಷಕ್ಕಾಗಿ, ಜನತೆಯ ಸೇವೆಗಾಗಿ, ಕುಟುಂಬಕ್ಕಾಗಿ ಮಾಡುವ ಸೇವೆಗಳನ್ನು ಇಲ್ಲಿ ಹಣದ ವ್ಯಾಪ್ತಿಗೆ ಒಳಪಡೋದಿಲ್ಲ. ಆದಾಗ್ಯೂ ಸಹ ಇವು ಆರ್ಥಿಕ ಮಹತ್ವವನ್ನು ಪಡೆದಿದೆ. ಇಂತಹ ಸೇವೆಗಳನ್ನು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಪರಿಗಣಿಸಬೇಕೇ ಅಥವಾ ಬೇಡವೇ ಎಂಬ ಸಮಸ್ಯೆ ಉದ್ಭವವಾಗುತ್ತೆ. ಉದಾಹರಣೆಗೆ, ನಿಮ್ಮ ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ನೀವು ಯಾವುದೇ ರೀತಿಯ ಸಂಬಳ ಅಥವಾ ವೇತನ ಕೊಡಲ್ಲ. ಅವರು ಬೇರೆ ಕಡೆಯಲ್ಲಿ ಅದೇ ಮನೆ ಕೆಲಸ ಮಾಡಿದ್ರೆ ಅವ್ರಿಗೆ ಸಂಬಳ ಬರುತ್ತೆ. ಮತ್ತು ಮಗುವನ್ನು ಸಾಕ್ತಾರೆ, ಅದು ಬೇರೆ ಕಡೆ ಹೋಗಿ ಮಾಡಿದ್ರೆ ಅಲ್ಲಿ ಸಂಬಳ ಬರುತ್ತೆ. NSS ಹುಡುಗರು ತಮ್ಮ ಸೇವೆಯನ್ನು ಕೊಡ್ತಾರೆ ಸ್ವಚ್ಛತಾ ಕಾರಣದಲ್ಲಿ, ಅದರಲ್ಲೂ ಸಹ ಉಚಿತವಾಗಿ ಕೊಡ್ತಾರೆ, ಅದು ಸಹ ಇಲ್ಲಿ ಬರೋದಿಲ್ಲ. ಆದ್ದರಿಂದ ಯಾವುದನ್ನು ನಾವು ಪರಿಗಣಿಸಬೇಕು, ಈ ಸೇವೆಗಳನ್ನು ಪರಿಗಣಿಸಬೇಕಾ ಬೇಡೋದು ಅನ್ನೋದು ಮತ್ತೊಂದು ಸಮಸ್ಯೆ. ಪರಿಗಣಿಸಬೇಕಾದ್ರೆ ಅದಕ್ಕೆ ಆದಾಯ ಕೊಡಬೇಕು, ಆದಾಯ ಇಲ್ಲಿ ಕೊಡೋದಿಲ್ಲ. ಸ್ವಂತ ಅನುಭೋಗದ ಸರಕುಗಳು, ಕಮಾಡಿಟೀಸ್ ಆಫ್ ಸೆಲ್ಫ್ ಕನ್ಸಂಪ್ಷನ್. ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳನ್ನು ತಮ್ಮ ಸ್ವಂತ ಅನುಭವಕ್ಕಾಗಿ ಬಳಸಿಕೊಂಡರೆ ಆ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶಿಸೋದಿಲ್ಲ. ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದ್ರೆ ಮಾರುಕಟ್ಟೆ ಮೌಲ್ಯವನ್ನು ಪರಿಗಣನೆಗೆ ತೆಗೆದುಕೊಳ್ತೀವಿ. ಆದರೆ ಸ್ವಂತ ಅನುಭೋಗಕ್ಕಾಗಿ ಉತ್ಪಾದಿಸಿದ ಸರಕುಗಳನ್ನು ಮಾರುಕಟ್ಟೆ ಪ್ರವೇಶಿಸೋದೇ ಇಲ್ಲ. ಅವರು ಸ್ವಂತ ಎಷ್ಟು ವಸ್ತುವನ್ನು ಅನುಭೋಗಿಸ್ತು ಅಂದ್ರೂ ಸಹ ಅವ್ರ ಹತ್ರ ಲೆಕ್ಕ ಇರೋದ್ರಿಲ್ಲ. ಆದ್ದರಿಂದ ಇಲ್ಲಿ ಅವುಗಳ ಮಾರುಕಟ್ಟೆ ಮೌಲ್ಯ ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ ಮತ್ತು ರಾಷ್ಟ್ರೀಯ ಆದಾಯ ಮಾಪನ ಮಾಡೋದು ಸಹ ಕಷ್ಟದಾಯಕವಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್. ನಾವು ಕಾನೂನು ಬಾಹಿರ ಚಟುವಟಿಕೆಗಳಿಂದ ಗಳಿಸಿದ ಆದಾಯವನ್ನು ಸಹ ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕಾನೂನು ಬಾಹಿರ ಅಂದರೆ ಒಂದು ಜೂಜು ಇರ್ಬೋದು, ಕಳ್ಳ ಸಾಗಣೆ ಇರ್ಬೋದು, ಕಳ್ಳಸಂತೆ ಇರ್ಬೋದು, ಅಥವಾ ಕಳ್ಳಸಂತೆ ಮಾರಾಟಗಳಿರ್ಬೋದು. ಮುಂತಾದ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಗಳಿಸಿದ ಆದಾಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಅಂದಾಜಿನಲ್ಲಿ ಸೇರಿಸಿಕೊಳ್ಳಲಾಗೋದಿಲ್ಲ. ಅದಾದರೂ ಸಹ ಈ ಆದಾಯ ಮತ್ತು ಸರಕುಗಳು ಅರ್ಥವ್ಯವಸ್ಥೆಯಲ್ಲಿ ವಿನಿಯೋಗಿಸಲ್ಪಡ್ತಾ ಇರುತ್ತೆ. ಇದು ಸಹ ಮತ್ತೊಂದು ಸಮಸ್ಯೆಯಾಗಿದೆ. ವರ್ಗಾವಣೆ ಪಾವತಿಗಳು, ಟ್ರಾನ್ಸ್ಫರ್ ಪೇಮೆಂಟ್ಸ್. ವೃದ್ಧಾಪ್ಯ ವೇತನ ಇರ್ಬೋದು, ನಿರುದ್ಯೋಗ ಭತ್ಯೆ ಇರ್ಬೋದು, ಅಂಗವಿಕಲ ಭತ್ಯೆ ಇರ್ಬೋದು, ಹೆರಿಗೆ ಭತ್ಯೆ ಇರ್ಬೋದು, ಮುಂತಾದವುಗಳನ್ನು ನಾವು ವರ್ಗಾವಣೆ ಪಾವತಿಗಳು ಅಂತ ಹೇಳ್ತೀವಿ. ಈ ಪಾವತಿಗಳನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಬೇಕೇ ಅಥವಾ ಬೇಡವೇ ಎಂಬ ಜಿಜ್ಞಾಸೆ ಸಹ ಉಂಟಾಗುತ್ತೆ. ವರ್ಗಾವಣೆ ಪಾವತಿಗಳು ಒಂದು ಕಡೆಯಿಂದ ಒಬ್ಬ ವ್ಯಕ್ತಿಯ ಆದಾಯ ಆದರೆ ಇನ್ನೊಂದು ಕಡೆಯಿಂದ ಅವುಗಳು ಸರ್ಕಾರದ ವೆಚ್ಚದಲ್ಲಿ ಸೇರಿಕೊಂಡಿರುತ್ತೆ. ಆದ್ದರಿಂದ ಇವುಗಳನ್ನು ರಾಷ್ಟ್ರೀಯ ಆದಾಯದಲ್ಲಿ ಲೆಕ್ಕಾಚಾರದಲ್ಲಿ ಸೇರಿಸ್ಕೋಬೇಕಾ ಅಥವಾ ಬೇಡವೇ ಅನ್ನೋದು ಮತ್ತೊಂದು ಸಮಸ್ಯೆ. ಹೀಗೆ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಅನೇಕ ತೊಡಕುಗಳು ಎದುರಾಗುತ್ತೆ. ಅವುಗಳನ್ನು ನಿಭಾಯಿಸಿ ನಿಖರವಾಗಿ ಅಂಕಿಅಂಶಗಳೊಂದಿಗೆ ಅದನ್ನು ಮಾಪನ ಮಾಡೋದು ಕಷ್ಟ ಸಾಧ್ಯದ ವಿಚಾರ. ಇದು